ನ್ಯೂಸ್ ಅವರಿಗೆ ಸ್ವಾಗತ. ಸರ್ಕಾರದ ಪ್ರಮುಖ ನಿರ್ಣಾಯಕ ಸ್ಥಾನದಲ್ಲಿರ್ತಕ್ಕಂಥ CM ಅವರು ಪದೇ ಪದೇ ಮಾಹಿತಿ ಕೊರತೆಯಿಂದ ಗೊಂದಲ ಸೃಷ್ಟಿಯಾಗಿದೆ. ಸೋಮಶೇಖರ್ ಅವರೇ, ಮಾಹಿತಿ ಕೊರತೆಯಿಂದ ಹೋರಾಟ ನಡೀತಾ ಇದೆ, ಗೊಂದಲ ಸೃಷ್ಟಿಯಾಗಿದೆ. ಹೌದು, ಅದನ್ನು ನಿವಾರಣೆ ಮಾಡಬೇಕಾದಂಥವ್ರು ಯಾರು? ಸರ್ಕಾರ ತಾನೆ? ಅಥವಾ ಅವರಿಗೆ ಮಾಹಿತಿ ಕೊರತೆ ಇದೆಯೋ, ಅಥವಾ ಅವರನ್ನು ಯಾರಾದರೂ ದೇಶಪಾಂಡೆ ಥರದವರು ದಾರಿ ತಪ್ಪಿಸ್ತಾ ಇದ್ದಾರಾ? ದೇಶಪಾಂಡೆ ಇವತ್ತು ಕಾಣಿಸ್ಕೊಂಡಿದ್ದು ಯಾಕೆ? ಇವ್ರು ಮೊದಲೇ ಚರ್ಚೆ ಮಾಡ್ಬೋದಿತ್ತಲ್ಲ. ಇದರ ಸಾಧಕ ಬಾಧಕಗಳ ಬಗ್ಗೆ ನೀವು ಕೂಡ ಸಚಿವರಾಗಿ ಕೆಲಸ ಮಾಡಿದರೆ, ವಿದ್ಯಾರ್ಥಿ ಸಂಘಟನೆ ಇದ್ದಾರೆ, ಪಾಲಕರಿದ್ದಾರೆ, ಅವರೆಲ್ಲ ಚರ್ಚೆ ಮಾಡಿ ಇದನ್ನು ನೋಡಪ್ಪ, ಈ ಜಾರಿ ಮಾಡಿದ್ರೆ ಹಿಂಗಾಗುತ್ತೆ, ಜಾರಿ ಮಾಡದೇ ಇದ್ರೆ ಹಿಂಗಾಗುತ್ತೆ ಅಂತ ಚರ್ಚೆ ಮಾಡ್ಬೋದಿತ್ತಲ್ಲ. ಇದು ಹೊಸ ಸರ್ಕಾರ ಬಂದು 7 ತಿಂಗಳಿಂದ ಇದು ಮೊದಲನೇದಲ್ಲ ಘೋಷಣೆ ಮಾಡಿ ವಾಪಸ್ ತೆಗೆದುಕೊಂಡಿರ್ತಕ್ಕಂಥದ್ದು. ಇಂಥ ಒಂದು ಯೋಜನೆಗಳನ್ನು ಘೋಷಣೆ ಮಾಡಿ, ಕಾನೂನುಗಳನ್ನು ಘೋಷಣೆ ಮಾಡಿ ಹಿಂತೆಗೆದುಕೊಂಡಿರ್ತಕ್ಕಂಥದ್ದು ಭಾಳಷ್ಟಿವೆ. ಲಕ್ಷಾಂತರ ಜನರು ಬಡವರು. ಈಗ ಇಂಥ ವಿಚಾರಗಳಲ್ಲಿ ಇದು ಹೊಸ ಒಂದು ಕಾಯ್ದೆ ಏನೂ ಅಲ್ಲ, ಹೊಸ ಒಂದು ಪ್ರಯೋಗನೂ ಏನೂ ಅಲ್ಲ. ಸುಮಾರು ಒಂದು 15-18 ವರ್ಷಗಳಿಂದ ಭಾಳ ಯಶಸ್ವಿಯಾಗಿ ನಡ್ಕೊಂಡು ಬಂದಂಥ ಒಂದು ಪದ್ಧತಿ. ಅದನ್ನು ಏಕಾಏಕಿ ಒಂದು ವಿದ್ಯಾರ್ಥಿಗಳ ಹಿತವನ್ನು ಬದಿಗೊತ್ತಿ ಮ್ಯಾನೇಜ್ಮೆಂಟ್ಗೆ ಅನುಕೂಲ ಮಾಡ್ತಕ್ಕಂಥ ತೀರ್ಮಾನ ತೆಗೆದುಕೊಂಡಿದ್ದಾರಲ್ಲ, ಅದಕ್ಕೆ ಮಾಹಿತಿ ಏನು ಕೊರತೆ ಇತ್ತು? ಅದಲ್ಲ. ಅಂದರೆ ಈಗ ಸಚಿವರುಗಳು ಅವರಿಗೆ CM ಜೊತೆ ಚರ್ಚೆ ಮಾಡಿಲ್ವಾ? ಅವ್ರು ಕೂತಿದ್ರ ಬಗ್ಗೆ ಎಲ್ಲರೂ ಗೊತ್ತಿದ್ದೇ ಮಾಡಿದ್ದಾರೆ. ಅವ್ರೇನು ತಿಳ್ಕೊಂಡಿದ್ರು ಅಂದರೆ, ಹೇಗೋ ಮಾಡಿ ಸುಮ್ಮನಾಗ್ತಾರೆ ಅಂತ ತಿಳ್ಕೊಂಡಿದ್ರು. ಯಾವಾಗ ಇದು ಪ್ರತಿಭಟನೆ ಶುರುವಾಯಿತೋ ಆವಾಗ ಎಚ್ಚೆತ್ತುಕೊಂಡ್ರು. ಪಾರ್ಲಿಮೆಂಟ್ ಚುನಾವಣೆ ಬೇರೆ ಬರ್ತಾ ಇದೆ, ಸೊ ಇದು ಅಪಾಯ ಆಗ್ತದೆ ಅಂತೇಳಿ ತಿಳ್ಕೊಂಡ್ರು. ಹೊರತು ನಿಜವಾಗಿ ಅವರು ಬದ್ಧತೆಯಿಂದ ತಾತ್ವಿಕವಾದಂಥ ನಿಲುವು ಅಲ್ಲ ಇದು. ಇದು ಕೇವಲ ಒಂದು ತಾತ್ಕಾಲಿಕವಾದಂಥ ನಿಲುವು. ಸೊ ಸಾಂದರ್ಭಿಕ ರಾಜಕೀಯ ಲಾಭಕ್ಕೋಸ್ಕರ ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡಿ ಇವತ್ತು ಅದರಿಂದ ತಾತ್ಕಾಲಿಕ ತೀರ್ಮಾನ ತೆಗೆದುಕೊಂಡಿದ್ದ ಹೊರತು ಶಾಶ್ವತ ತೀರ್ಮಾನ ಅಲ್ಲ. ನನ್ನ ದೃಷ್ಟಿಯಲ್ಲಿ ಶಾಶ್ವತ ತೀರ್ಮಾನ ಅಂತಂದರೆ ಕೇವಲ ಒಂದು ರಾಜ್ಯ ಸರ್ಕಾರವೇ ಅಲ್ಲ, ಕೇಂದ್ರ ಸರ್ಕಾರ ಇದನ್ನು ಒಂದು ಪಾರ್ಲಿಮೆಂಟ್ನಲ್ಲೇ, ಸಂಸತ್ನಲ್ಲೇ ಇದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತರಬೇಕಾಗ್ತದೆ. ಕಾರಣ ಏನು ಅಂತಂದರೆ, ಇದು ಹುಟ್ಟಿದ್ದೇನೆ 2002ರ 11 ಸುಪ್ರೀಂ ಕೋರ್ಟ್ 2002ರ ಜಡ್ಜ್ಮೆಂಟು. ಅದು ನಮ್ಮ ಉನ್ನಿಕೃಷ್ಣನ್ ಜಡ್ಜ್ಮೆಂಟ್ ಕೊಟ್ಟಂಥ ತೀರ್ಪನ್ನೇ ರದ್ದು ಮಾಡಿಬಿಡ್ತು. ಅದೇ ದೊಡ್ಡ ದೇಶದ್ರೋಹಿಯ ಒಂದು ತೀರ್ಪು. ಆವತ್ತೇ ಕೇಂದ್ರ ಸರ್ಕಾರ ಇವತ್ತೇನು ಸಮರ್ಥವಾಗಿ ವಾದ ಮಾಡೋಕೆ ವಕೀಲರು. ನಾನು ಒಂದು ಹೇಳ್ತೇನೆ, ಈ ಗೇಸೆಕ್ಸ್ ತೀರ್ಮಾನ ಕೊಟ್ಟ ತಕ್ಷಣಕ್ಕೆ ಕೇಂದ್ರ ಸರ್ಕಾರ ಎಲ್ಲ ಸೇರಿ ಪುನಃ ಅದಕ್ಕಿಂತ ಇದು ಬಹಳ ಮಹತ್ವವಾದ ತೀರ್ಪು. ಆ ಗೇಸೆಕ್ಸ್ ವಿಚಾರ ಮಹತ್ವನೋ ಅಥವಾ CET ವಿಚಾರ ಮಹತ್ವನೋ? ಲಕ್ಷಾಂತರ ಜನಗಳ ಇಡೀ ದೇಶದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ ಅಮೆಂಡ್ಮೆಂಟ್ ತರದೆ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರಲ್ಲ. ಅಲ್ಲ, ಇದ್ರಾಗ ಎಲ್ಲೂ ಯೂನಿಟಿ ಅಂತ ಬರಲಿಲ್ಲ. ಅನಂತ ನನ್ನ ಪ್ರಶ್ನೆ ಏನಂದ್ರೆ, ಈ ವಿಚಾರದಲ್ಲಿ ಯಾವುದೇ ರಾಜಕೀಯ ಪಕ್ಷದವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟರು, ಅದನ್ನ ರಾಜಕೀಯ ಲಾಭಕ್ಕೆ BJP ಅವರು ಕೂಡ ಈ ಪಾಪದ ಕೂಸಿನ ಹೊಣೆಗಾರರು ಕುಮಾರಸ್ವಾಮಿ, ಯಡಿಯೂರಪ್ಪ ಅವ್ರು ಜಾರಿ ಮಾಡಲಿಲ್ಲ. ಎಲ್ಲಾ ಪಾರ್ಟಿಗಳಲ್ಲೂ ಇದರ ಬೆನಿಫಿಷರೀಸ್ ಇದ್ದಾರೆ. ಕಾಂಗ್ರೆಸ್ನವರು, BJPಯವರು ಮತ್ತು JDSನವರು ಎಲ್ಲರೂ ಇಂಜಿನಿಯರಿಂಗ್ ಕಾಲೇಜಸ್ಗಳು, ಮೆಡಿಕಲ್ ಕಾಲೇಜಸ್ಗಳು ಇಟ್ಕೊಂಡಿದ್ದಾರೆ. ಅವ್ರಿಗೆ ಸ್ವಾಯತ್ತ ಮುಖ್ಯ, ಸಾರ್ವಜನಿಕ ಮುಖ್ಯ, ಲಾಭ ನಷ್ಟನೂ ಕೂಡ ಹೇಳಿದಂಗೆ ಇದು BJP ಮತ್ತು JDSನ ಪಾಪದ ಕೂಸು. ಮತ್ತು ಇಡೀ ಇವತ್ತು ಈ ಕರ್ನಾಟಕ ರಾಜ್ಯದೊಳಗೆ ಈ ಬಿಕ್ಕಟ್ಟಿಗೆ ಕಾರಣ BJP ಪಕ್ಷ. BJPಯವರೇ ಎಲ್ಲ ಕಾಯ್ದೆಗಳನ್ನು ಪ್ರಿಪೇರ್ ಮಾಡಿ ತಗೊಂಡು ಧೋ ಅಂತಂದೇಳಿ ಮಂಡಿಸ್ತಾ ಇದ್ರು, ಅನುಮೋದನೆ ಪಡ್ಕೊಳ್ತಾ ಇರೋದನ್ನು ನಾವೆಲ್ಲ ಹಿಂದೆ ನೋಡಿದ್ದೀವಿ. ಇನ್ನು ದುರಂತ ಅಂತ ಹೇಳಿದರೆ, ಸಾಹೇಬ್ರು ಹೇಳಿದಾಗೆ 2002ರ ಸುಪ್ರೀಂ ಕೋರ್ಟಿನ ತೀರ್ಪು ಇದೆಯಲ್ಲ, ಆ ತೀರ್ಪು ಬಂದಿದ್ದು ಕೂಡ ಕೇಂದ್ರದಲ್ಲಿ NDA ಅಧಿಕಾರದಲ್ಲಿ ಇರಬೇಕಾದ್ರೆ ಅವತ್ತು ನಾವು ಒತ್ತಾಯ ಮಾಡಿದ್ವಿ, ಇದು ಭಾಳ ಅಪಾಯಕಾರಿಯಾದಂಥ ತೀರ್ಪು. ಈ ತೀರ್ಪನ್ನು, ಸುಪ್ರೀಂ ಕೋರ್ಟಿನ ತೀರ್ಪನ್ನು ನಾವು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಿ ಅದಕ್ಕೊಂದು ಹೊಸ ಕಾನೂನಿನ ಸ್ವರೂಪವನ್ನು ಕೊಡಬೇಕು, ಸೆಂಟ್ರಲ್ ಲೆಜಿಸ್ಲೇಷನ್ ತನ್ನಿ ಅಂತಂದರೆ ಅವತ್ತೇ ಒತ್ತಾಯ ಮಾಡಿದ್ವಿ ಇಡೀ ದೇಶದಲ್ಲಿ. ಆದರೆ ಅವತ್ತು ಕೇಂದ್ರದಲ್ಲಿರುವಂಥ BJP NDA ಯಾವ ತಲೆ ಕೆಡಿಸ್ಕೊಳ್ಳಿಲ್ಲ. ಅವರು ತಲೆ ಕೆಡಿಸ್ಕೊಳ್ಳೋದು ಅದನ್ನು ಜಾರಿ ಮಾಡೋ ಪ್ರಯತ್ನ ಮಾಡಿದರು. ಮತ್ತು ಇಲ್ಲಿ BJP ಅವರು ಬಂದಾಗ ಇವರು ದೇಶ ಪ್ರೇಮಿಗಳು ಕರ್ನಾಟಕದಲ್ಲಿ 2006ರಲ್ಲಿ ಇವರೇ ಕಾಯ್ದೆನ ತಂದರು. ನೋಡಿ, ಇದು ನಿನ್ನೆ ಒಂದು ಸುದ್ದಿ ನೀವು ಆಗಲೇ ಹೇಳ್ತಾ ಇದ್ದಾರೆ ನನಗೆ. ಈ ರಾಜಕಾರಣ, ಜನಸೇವೆ ಮತ್ತು ಉದ್ಯಮ ಎರಡು ಒಂದಾಗ್ತಾವೆ ಅನ್ನೋದಕ್ಕೆ ಉದಾಹರಣೆ ಈ ಮುಂದಿನ ಪ್ರಧಾನಿ ಅನ್ನುವಂಥದ್ದನ್ನು ಮೋದಿಯವರಿಗೆ ಬಿಂಬಿಸ್ತಾ ಇದ್ದಾರೆ. ಒಂದು ಕಡೆ ನಿನ್ನೆ ಪ್ರಭಾಕರ್ ಕೋರೆಯವರು ಮೋದಿಯವ್ರನ್ನ ಅವ್ರ ಶಿಕ್ಷಣ ಸಂಸ್ಥೆ ಕರೆದು ಒಂದು ಕಾರ್ಯಕ್ರಮದಲ್ಲಿ ಒಂದು ಧಾರಾ ತುರಾಯಿ ಹಾಕಿರು ಸನ್ಮಾನ ಮಾಡಿ ಕಳಿಸಿದ್ದಾರೆ. ಅಂದರೆ ಇದು ಏನಂದರೆ, ಅಧಿಕಾರದಲ್ಲಿರುವಂತಹ ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರನ್ನ ಅಲ್ಲಿ ಕರೆದು ಅವ್ರನ್ನ ಓಲೈಸ್ಕೊಳ್ಳೋದು, ಅವ್ರ ಮುಖಾಂತರ ಮುಂದೆ ಬೇಕಾಗಿರುವಂಥ ಕಾನೂನುಗಳನ್ನು, ಸೌಲಭ್ಯಗಳನ್ನು ಪಡ್ಕೊಳ್ಳುವಂಥ ಕೆಲಸ ಹಿಂದಿನಿಂದ ನಡೀತಾ ಇದೆ. ಹಾಗಾಗಿ ಈಗ ಇವತ್ತು ನಾವು ಪಟ್ಟಿ ನೋಡ್ತಾ ಇದ್ವಿ, ಇಡೀ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜುಗಳನ್ನು ಕಟ್ಕೊಂಡ್ರವರು ಎಲ್ಲರೂ ಈ ಕಾಂಗ್ರೆಸ್ BJPಯಲ್ಲಿರುವಂಥ ದೊಡ್ಡ ದೊಡ್ಡ ಜನನೇ, ಅವರೇ ರಾಜಕಾರಣದ ಮುಖ್ಯ ಜಾಗದಲ್ಲೆಲ್ಲ ಇದ್ದಾರೆ. ಹಾಗಿದ್ದಾಗ ಇವರಿಂದ ಭಾರಿ ದೊಡ್ಡದನ್ನು ನಾವು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಕುಷ್ಟಗಿಯವರೇ, ಈಗ ನಿನ್ನೆ ಕೂಡ ಚರ್ಚೆ ಮಾಡೋ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅನ್ನುವಂಥದ್ದು. ಸೊ ಇಷ್ಟೆಲ್ಲ ಜನನಾಯಕರುಗಳು ಹೊರಗಡೆ ಬಂದಾಗ ರೈತರ ಹಿತವನ್ನು ಕಾಯ್ತೀವಿ, ನಾವು ಸಾಮಾನ್ಯ ಜನರ ಹಿತ ಕಾಯ್ತೀವಿ, ವಿದ್ಯಾರ್ಥಿಗಳ ಹಿತಕ್ಕೆ ಮಾರಕ್ಕಾಗುವಂಥ ಈ ಕಾಯ್ದೆ ಜಾರಿ ಮಾಡಲ್ಲ ಅಂತ ಈಗ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರಲ್ಲ, ಯಾಕೆ ಈ ಕಾಯ್ದೆ ರಚನೆ ಮಾಡುವಾಗ ಅಥವಾ ಈ ಕಾಯ್ದೆನ ಈ ಜಾರಿ ಮಾಡ್ತೀವಿ ಅಂದಾಗ ಈ ಎಲ್ಲ ಜನನಾಯಕರು ಏನು ಖಾಸಗಿ ಕಾಲೇಜುಗಳ ಮಾಲೀಕರಿದಾರಲ್ಲ ಇವರೆಲ್ಲೂ ಕೂಡ ಬಾಯಿ ಬಿಡಲೇ ಇಲ್ಲ. ಏನಿದೆ, ನಾವು ರಾಜಕೀಯ ಜನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವಂಥ ಸಂದರ್ಭ ಇದೆ.
ಈ ಎಲ್ಲ ರಾಜಕೀಯ ಪಕ್ಷಗಳೇನು ನಮ್ಮ ಈ ಚಲಾವಣೆಯಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಎಲ್ಲವೂ ಒಂದೇ. ಅವು ಬೇರೆ ಬೇರೆ ಪಕ್ಷಗಳು ಅಂತೇನು ಕರೀತಾರೆ, ಆ ಬೇರೆ ಬೇರೆ ಪಕ್ಷಗಳು ಅಲ್ಲೇ ಅಲ್ಲ. ಅವ್ರ ಎಲ್ಲ ನೀತಿಗಳು, ಆರ್ಥಿಕ ನೀತಿ, ಶಿಕ್ಷಣ ನೀತಿ, ಮಿನರಲ್ ಪಾಲಿಸಿ, ಇವೆಲ್ಲದರೊಳಗೂ ಮೈನಿಂಗ್ ಪಾಲಿಸಿ ಎಲ್ಲದರೊಳಗೂ ಇವರು ಒಂದೇ ಇದ್ದಾರೆ, ಭಿನ್ನ ಇಲ್ಲ. ಇವರು ಇವತ್ತು ಮೋದಿ ಹಿಡ್ಕೊಂಡು, ರಾಹುಲ್ ಹಿಡ್ಕೊಂಡು ಅವ್ರು ಹಾಗೆ ಇವ್ರು ಹೀಗೆ, ಇವ್ರು ಭ್ರಷ್ಟರು ಅಂತ ಹೇಳ್ತಾ ಇದ್ದಾರೆ ವಿನಃ ಮೋದಿ ನಾ ಬಂದರೆ ಮುಂದೆ ಶಿಕ್ಷಣ ನೀತಿಯನ್ನು ನಾನು ಏನು ಮಾಡ್ತೀನಿ ಅಂತ ಎಲ್ಲಾದರೂ ಹೇಳ್ತಾ ಇದ್ದಾನ, ಮೈನಿಂಗ್ ಪಾಲಿಸಿ ನಾ ಏನರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನ. ಇವ್ರ ಎಲ್ಲ ಪಾಲಿಸಿಗಳು ವಿಚಾರಗಳು ಒಂದಾದ ಮೇಲೆ ಇವರೆಲ್ಲರೂ ಒಂದೇ ಪಕ್ಷ, ಆ ಪಕ್ಷದ ಒಂದೇ ಎಮ್ಮೆ ಸಗಣಿಯ ಬೇರೆ ಬೇರೆ ಗುಂಪಿಗಳು ಇವು ಅಷ್ಟೇ. ಯಾವುದು ನಾರ್ತವೆ ಯಾವ ನಾರಂಗಿಲ್ಲ ಅಂತ ಹೇಳಲಿಕ್ಕೆ ಬರೋಂಗಿಲ್ಲ. ಹೀಗಾಗಿ ವಿದ್ಯಾರ್ಥಿ ಚಳವಳಿಗೆ ಏನಿದೆ ಅದು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕಾಗಿದೆ. ಪಾರ್ಲಿಮೆಂಟ್ನಲ್ಲಿ ಮೊನ್ನೆ ಹಾಗೆ ಲೋಕಪಾಲ್ ಮಸೂದೆಗೆ ಸಂಬಂಧಪಟ್ಟಂತೆ ಒಂದು ಚಳವಳಿ ಆಯಿತು. ನನಗೆ ಈ ವಿದ್ಯಾರ್ಥಿಗಳು ಮಾತ್ರ ನನಗೆ ಭವಿಷ್ಯತ್ತಿನಲ್ಲಿ ಭರವಸೆ ಕಾಣ್ತಾ ಇದ್ದಾರೆ. ಇಂಥ ಚಳವಳಿಗಳು ಈ ರಾಜಕಾರಣಿಗಳನ್ನು, ಈ ಪಕ್ಷಗಳನ್ನು, ಇವರೆಲ್ಲ ಒಂದೇ ಇದ್ದಾರೆ. ಮೈನಿಂಗ್ ಪಾಲಿಸಿ ಆ ಹುಡಾ ಕಮಿಟಿ ರಿಪೋರ್ಟಿನ ಆಧಾರದಲ್ಲಿ UPA ಸರ್ಕಾರ ತಂತು. ಅನಂತಕುಮಾರ್ ಹೇಳ್ತಾರೆ ಭಾಳ ಅದ್ಭುತವಾದಂಥ ಪಾಲಿಸಿ. ಏನು ಪಾಲಿಸಿ ಅದು? 70% ಮಿನರಲನ್ನು ಎಕ್ಸ್ಪೋರ್ಟ್ ಮಾಡ್ಬೋದಂತೆ. ನಮ್ಮ ಜನರಿಗೆ, ದೇಶಕ್ಕೆ ಅದನ್ನು ಬಳಕೆ ಮಾಡಿಕೊಳ್ಳುವ ಸಾಮರ್ಥ್ಯ, ತಂತ್ರಜ್ಞಾನ ಇಲ್ಲ ಅಂಥೇಳಿ. ಅಂದರೆ ಇವರ ನಿಲುವುಗಳು ಹೇಗಿದೆ, ದೇಶದ್ರೋಹಿ ನಿಲುವುಗಳೆಂಬುದು ನಾವು ನೋಡ್ತೀವಲ್ಲ. ಶಿಕ್ಷಣ ನೀತಿಯಲ್ಲಿ ಕೂಡ ಇವರು ಎಲ್ಲರೂ ಒಂದೇ ಇದ್ದಾರೆ, ಎಲ್ಲ ರಾಜಕೀಯ ಒಂದೇ ಇದ್ದಾರೆ. ಆತಂಕ ಯಾಕಂದ್ರೆ ಈ ಬಡ ವಿದ್ಯಾರ್ಥಿಗಳು ಪದೇ ಪದೇ ಪ್ರತಿ ವರ್ಷನೂ ಕೂಡ ಈ ಬಿಕ್ಕಟ್ಟು ಸೃಷ್ಟಿ ಆಗುತ್ತೆ. ಯಾವುದೇ ಸರ್ಕಾರ ಬರಲಿ, ಪ್ರತಿ ವರ್ಷ ಸಿಟಿ ಅಂತಂದ್ರೆ ಅದೇನೋ ಒಂದು ಜ್ವಲಂತ ಸಮಸ್ಯೆ ತರ ಆಗ್ಬಿಡುತ್ತೆ. ಈ ಸಮಸ್ಯೆಗೆ ಪರಿಹಾರ ಶಾಶ್ವತವಾದಂತ ಒಂದು ಹೊಸ ಒಂದು ಕೇಂದ್ರ ಮಟ್ಟದಲ್ಲೋ ರಾಷ್ಟ್ರೀಯ ಮಟ್ಟದಲ್ಲೂ ಹೊಸ ಶಾಸನ ಆಗ್ಬೇಕಾದ್ರೆ ಅಲ್ಲಿ ಕೂಡ ಒಂದು ಯೂನಿಫಾರ್ಮ್ ಶಿಕ್ಷಣ ಒಂದೊಂದು ರಾಜ್ಯಕ್ಕೆ ಒಂದೊಂದು ಥರ ಇರೋದ್ರಿಂದ ಅದನ್ನು ಮಾಡಬೇಕಾದ್ರೆ ಒಂದು ವಿಸ್ತೃತ ಚರ್ಚೆ ಆಗಬೇಕು ರಾಷ್ಟ್ರ ಮಟ್ಟದಲ್ಲಿ ಕೂಡ. ರಾಷ್ಟ್ರ ಮಟ್ಟದಲ್ಲಿ ಆಗಬೇಕು. ನನಗೇನೆಂದರೆ ಇದನ್ನು ಮಾಡೋ ಸಾಧ್ಯತೆ ಮತ್ತು ಒಂದು ಸ್ವಲ್ಪ ಭರವಸೆ ಇರ್ತಕ್ಕಂಥ ಎಡಪಕ್ಷಗಳು ಯಾಕೆ ವೀಕ್ ಆಗ್ಯಾವೋ ಏನಾಗ್ಯದೋ ನನಗೆ ಗೊತ್ತಿಲ್ಲ. ಅಂಥವ್ರು ಏನು ಹೊರಗಡೆ ಒಂದು ಮಾತಾಡ್ತಾರೆ, ಪಾರ್ಲಿಮೆಂಟ್ನೊಳಗೆ ಇಂಥ ವಿಷಯ ತೊಗೊಂಡು ಅವ್ರು ಎಂದೂ ಹೋರಾಟನೇ ಮಾಡ್ತಾ ಇಲ್ಲ. ಮಿನರಲ್ ಪಾಲಿಸಿ ಬಗ್ಗೆ ಇರ್ಬೋದು, ಕಾಂಟ್ರಾಕ್ಟ್ ಲೇಬರ್ ಬಗ್ಗೆ ಇರ್ಬೋದು, ನಮ್ಮ CPI, CPM, ಫಾರ್ವರ್ಡ್ ಬ್ಯಾಂಕ್ ಇತ್ಯಾದಿ ಗೆಳೆಯರೇನಿದ್ದಾರೆ ಅವ್ರು ಯಾಕೋ ವೀಕ್ ಆಗಿದ್ದಾರೆ. ಅದು ಇವತ್ತು ನನಗೆ ಸರ್ ಮುಖ್ಯಮಂತ್ರಿಗಳು ಇವತ್ತು ಏನು ನಾವು ಇದನ್ನು ಸ್ವಾಗತ ಮಾಡುವಾಗಲೂ ಕೂಡ ಇದರಲ್ಲಿ 2 ಅಪಾಯಕಾರಿ ಅಭಿಪ್ರಾಯಗಳನ್ನು ಅವರು ಹೇಳಿದ್ದಾರೆ. ಒಂದು, ಮಾಹಿತಿಯ ಅಭಾವದಿಂದ ವಿದ್ಯಾರ್ಥಿಗಳು ಚಳವಳಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದರೆ ವಿದ್ಯಾರ್ಥಿ ಸಂಘಟನೆಗಳು ಅವರಿಗಿಂತ ಹೆಚ್ಚು ಜ್ಞಾನವನ್ನು ಈ ವಿಚಾರದಲ್ಲಿ ಚರ್ಚೆ ಮಾಡಿಕೊಂಡು ಇದರ ಸಾಧಕ ಬಾಧಕಗಳನ್ನು ಇಟ್ಕೊಂಡೇ ನಾವು ಹೋರಾಟವನ್ನು ಮಾಡಿದ್ದೀವಿ. ಮಾಹಿತಿ ಕೊರತೆಯಿಂದ ಅಲ್ಲ, ಬಡವರ ಹಿತರಕ್ಷಣೆಯಿಂದ ಹೋರಾಟ ಮಾಡಿದ್ದೀವಿ ಅನ್ನೋದು ಒಂದು ಕ್ಲಾರಿಫಿಕೇಶನ್. ಎರಡನೇದು ಅವ್ರು ಹೇಳಿದ್ದಾರೆ, ಈ ಶೈಕ್ಷಣಿಕ ವರ್ಷದಿಂದ ನಾವು ಇದನ್ನು ಜಾರಿ ಮಾಡಲ್ಲ, ಮುಂದೆ ನೋಡ್ತೀವಿ, ಇದನ್ನು ವೈಡರ್ ಆಗಿ ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತಂದು ಹೇಳಿದ್ದಾರೆ. ಆದರೆ ವೈಡರ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತಂದು ಹೇಳಿದಾಗ ವಿದ್ಯಾರ್ಥಿ ಸಂಘಟನೆಗಳನ್ನು, ಶಿಕ್ಷಣ ತಜ್ಞರನ್ನ, ಕಾನೂನು ತಜ್ಞರನ್ನು ಒಳಗೊಳ್ಳದೆ ಕೇವಲ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಒಳಗೊಂಡು ಕಾಯ್ದೆ ಮಾಡಕ್ಕೆ ಹೋದ್ರೆ ಮತ್ತೆ ಅಪಾಯಕಾರಿಯಾದದ್ದೇ. ಈಗ 2-3 ಸಭೆಗಳಾಗಿದ್ದಾವೆ. 2-3 ಸಭೆಗಳಲ್ಲಿ ಎಲ್ಲಿ ವಿದ್ಯಾರ್ಥಿ ಸಂಘಟನೆಯನ್ನ, ಕಾನೂನು ತಜ್ಞರು, ಶಿಕ್ಷಣ ತಜ್ಞರು ಕರೀಲಿಲ್ಲ, ಅಭಿಪ್ರಾಯ ಸಂಗ್ರಹ ಮಾಡೇ ಇಲ್ಲ ಇವರು. ಹಾಗಾಗಿ ಕೇವಲ ಶಿಕ್ಷಣ ಸಂಸ್ಥೆಯವ್ರನ್ನ ಇಟ್ಕೊಂಡು ಇವ್ರು ಮಾಡಕ್ ಹೋಗಿದ್ದಾರೆ. ನೆಕ್ಸ್ಟ್ ಬ್ರೇಕ್ ಆದ್ಮೇಲೆ ಕೇಳ್ತೀನಿ, ಕದ್ದು ಮುಚ್ಚಿ ಯಾಕೆ ಈ ರೀತಿಯ ಕಾನೂನುಗಳನ್ನು ಜಾರಿಗೊಳಿಸಲಿಕ್ಕೆ ಹೊರಟಿದ್ದಾರೆ ಅನ್ನೋಂಥದ್ದೇ ಬಹಳ ಅನುಮಾನಾಸ್ಪದ ಪ್ರಶ್ನೆ. ಯಾಕಂತಂದ್ರೆ ಕಾಮೆಡಿಕೆಯವರು ಸರ್ಕ್ಯುಲರ್ ಹೊರಡಿಸ್ತಾರೆ, ಕಾಲೇಜುಗಳಲ್ಲಿ ನೀವು ಫೀಸ್ ಸ್ಟ್ರಕ್ಚರ್ ಕೊಡಿ ಕಮಿಟಿಗೆ, ಗುಂಜಾಳ ಕಮಿಟಿ ಅಂತೇಳಿ. ಆದರೆ ಗುಂಜಾಳ ಕಮಿಟಿ ಹೇಳುತ್ತೆ ನಮಗೆ ಇರ್ತಕ್ಕಂಥ ಒಂದು ಅಧಿಕಾರ ಏನಂದ್ರೆ ಖಾಸಗಿ ಕಾಲೇಜುಗಳ ಗ್ರೀವೆನ್ಸಸ್ ಸ್ವೀಕರಿಸಿ ಅವರು ಫೀಸ್ ಸ್ಟ್ರಕ್ಚರ್ ಮಾಡಿಕೊಡುವಂಥದ್ದು. ಹಾಗಾದ್ರೆ ವಿದ್ಯಾರ್ಥಿಗಳ ಗ್ರೀವೆನ್ಸ್ ಕೇಳೋರು ಯಾರು? ನಾನು ಸೋಮಶೇಖರ್ ಕೇಳ್ತೀನಿ. ಅದಕ್ಕಿಂತ ಬದಲು ಒಂದು ಬ್ರೇಕ್.